ಕೊಟ್ಟಿಯೂರು ಕೇರಳ ಶಿವನ ಟೆಂಪಲ್ಲು. ಈಗ ವರ್ಷದಲ್ಲಿ 1 ತಿಂಗಳು ಓಪನ್ ಇರುವಂಥ ಜಾಗ. ಗಾಡಿ ನೋಡ್ಬೇಕು ಅಂತ ಆಸೆ ಆಗಿದ್ರು ಹೋಗ್ಬಿಡ. ತುಂಬ ಲೇಟ್ ಆಗಿತ್ತು, ಅದಕ್ಕೆ ಪಾರ್ಸಲ್ ತಗೊಂಡು ಹೊಟ್ಬಿಡೋಣ, ದಾರಿ ಮಧ್ಯೆ ಎಲ್ಲರೂ ತಿಂಡಿ ತಿನ್ನೋಣ ಅಂತ ಬಂದ್ಬಿಟ್ಟು ಈಗ ಸುಲ್ತಾನ್ ಬತ್ತೇರಿ ಮಧ್ಯದಲ್ಲಿ ಇಲ್ಲಿ ಮನೆಗಳು ಕ್ವಾರ್ಟರ್ಸ್ ಎಲ್ಲ ಇದೆ. ಅದಕ್ಕೆ ಇಲ್ಲಿ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು 3 ಜನನು ತಿಂಡಿ ತಿಂತಾ ಇದ್ದೀವಿ. ಇಲ್ಲೇ ರೋಡ್ ಸೈಡ್. ಆನೆಗಳ ಹಿಂಡು, ಬರೀ ಆನೆ ಅಲ್ಲ, ಪೂರ್ತಿ ನಡಿ ಆನೆಗಳ ಹಿಂಡು ನೋಡ್ಬಿಡು ನೋಡ್ಕೊಂಡ್ಬಿಡ್ತದೆ. ಕೊಟ್ಟಿಯೂರು ಟೆಂಪಲ್, ಕೊಟ್ಟಿಯೂರು ಕೇರಳ ಶಿವನ ಟೆಂಪಲ್ಲು. ಈಗ ವರ್ಷದಲ್ಲಿ 1 ತಿಂಗಳು ಓಪನ್ ಇರುವಂಥ ಜಾಗ. ಆ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನ ಅಂತೆ, ತುಂಬ ಜನ ಹೋಗಿದ್ದು ಬರ್ತಾ ಇದ್ದಾರೆ. ಈಗ ಟ್ರೆಂಡಿಂಗಲ್ಲಿರುವಂಥ ಒಂದು ಜಾಗ. ಆದರೆ ನೋಡಿ, ಸೋಷಿಯಲ್ ಮೀಡಿಯಾದಿಂದ ಯಾವ್ಯಾವ ಜಾಗ ಅಂದರೆ ಯಾವ್ಯಾವ ಥರ ಸಂಪ್ರದಾಯಗಳಿರುತ್ತೆ ಅನ್ನೋದು ಈ ಸೋಷಿಯಲ್ ಮೀಡಿಯಾದಿಂದ ತುಂಬ ಜನಕ್ಕೆ ತಲುಪುತ್ತೆ. ಈಗ ಒಂದು 3 ತಿಂಗಳು ಮುಂಚೆ ಪ್ರಯಾಗರಾಜ್ ಅಲ್ಲಿ ಕುಂಭಮೇಳ ನಡೀತು. ಅದು ತುಂಬ ವೈರಲ್ ಆಗಿ ಅಲ್ಲಿಗೆ ತುಂಬ ಜನ ದೇಶದ ಮೂಲೆಗಳಿಂದ ಅಲ್ಲಿ ಹೋಗಿ ಬರ್ತಾಯಿದ್ರು. ಈಗ ಕೇರಳದಲ್ಲಿ ಇರುವ ಕೊಟ್ಟಿಯೂರು ಅಂದ್ಬಿಟ್ಟು ಊರು. ನಾವು ಚಾಮರಾಜನಗರದಿಂದ ಹೊರಟಿದ್ದೀವಿ. ತುಂಬ ಜನ ಅಲ್ಲಿಗೂ ಭೇಟಿ ಕೊಡ್ತಾಯಿದ್ದಾರೆ ನಮ್ಮ ಕರ್ನಾಟಕದಿಂದ, ಮತ್ತು ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಅಲ್ಲಿಗೆ ಹೋಗಿದ್ದಾರೆ. ಅದು ವರ್ಷದಲ್ಲಿ 1 ತಿಂಗಳು ಓಪನ್ ಇರೋದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು ಅಂತ ಹೇಳಿದ್ರು ಸುಮಾರು ಜನ. ಅದಕ್ಕೆ ನಾವು ಒಂದ್ಸಲ ಭೇಟಿ ಕೊಡೋಣ ಅಂದ್ಬಿಟ್ಟು ನಾವು ನಮ್ಮ ಸ್ನೇಹಿತರು ಎಲ್ಲ ಹೊರಟಿದ್ದೀವಿ. ಈಗ ನಾವು ಚಾಮರಾಜನಗರದಿಂದ ಗುಂಡ್ಲುಪೇಟೆ ಮಾರ್ಗ ಸುಲ್ತಾನ್ ಬತ್ತೇರಿ ಮಾರ್ಗವಾಗಿ ಹೋಗ್ತಾ ಇದ್ದೀವಿ. ಬನ್ನಿ, ಹಾಗೆ ಅಲ್ಲಿ ಪ್ಲೇಸ್ ಹೇಗಿದೆ ಏನು ಎಲ್ಲ ನಿಮಗೆ ತೋರಿಸ್ತೀನಿ. ಕೇರಳ ಹೋಗ್ಬೇಕಾದ್ರೆ ಗುಂಡ್ಲುಪೇಟೆ ಕಡೆಯಿಂದ ಸುಲ್ತಾನ್ ಬತ್ತೇರಿ, ಇದು ಬತ್ತೇರಿ ರೂಟು, ಫಾರೆಸ್ಟ್ ಏರಿಯಾ. ತುಂಬ ಪ್ರಾಣಿಗಳು ಓಡಾಡ್ತವೆ. ಈ ಫಾರೆಸ್ಟ್ ಏರಿಯಾದಲ್ಲಿ ಓಡಾಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಬತ್ತೇರಿಲಿ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ನಾನು ಸುಮಾರು ಸಲ ಬತ್ತೇರಿಗೆ ಬಂದಿದ್ದೀನಿ. ಕೇರಳ ರೂಟು, ಕೇರಳಗೆ ಎಲ್ಲರೂ ಹೋಗ್ಬೇಕಾದ್ರೆ ಈ ಕಡೆ ಬಂದು ಈ ಬತ್ತೇರಿ ಕಡೆ ಒಂದು ಟ್ರಾವೆಲಿಂಗ್ ಮಾಡೋದೇ ಒಂಥರ ಖುಷಿ ಕೊಡುತ್ತೆ. ಬನ್ನಿ, ಹಾಗೆ ಯಾವ್ದಾದ್ರು ಪ್ರಾಣಿ ಏನಾದ್ರು ಸಿಕ್ಕಿದ್ರೆ ಅದನ್ನು ಸಹ ಮಂಜುನಾಥ್ ಅವರ ಡ್ರೈವಿಂಗು ಅದ್ಭುತವಾದ ಡ್ರೈವಿಂಗ್. ಬಂದಿದೆ ನೀ ಬತ್ತೇರಿಗೆ? ಬಂದಿದೆಯಾ? ನೀನು ನೋಡಿದೆ ಅಲ್ವ ಜೊತೆಗೆ? ಹಾಂ, ಒಂದೇ ಒಂದ್ಸಲ ಬಂದಿರೋದು. ಒಂದೇ ಒಂದ್ಸಲ.
ಆಯ್ತಾ ಬನ್ನಿ. ಗಾಡಿ ನೋಡ್ಬೇಕು ದಾಟ ಆಗಿದ್ರು ಹೋಗ್ಬಿಡ. ತುಂಬ ಲೇಟ್ ಆಗಿತ್ತು, ಅದಕ್ಕೆ ಪಾರ್ಸಲ್ ತಗೊಂಡು ಹೊಟ್ಬಿಡೋಣ, ದಾರಿ ಮಧ್ಯೆ ಎಲ್ಲರೂ ತಿಂಡಿ ತಿನ್ನೋಣ ಅಂತ ಬಂದ್ಬಿಟ್ಟು ಈಗ ಸುಲ್ತಾನ್ ಬತ್ತೇರಿ ಮಧ್ಯದಲ್ಲಿ ಇಲ್ಲಿ ಮನೆಗಳು ಕ್ವಾರ್ಟರ್ಸ್ ಎಲ್ಲ ಇದೆ. ಅದಕ್ಕೆ ಇಲ್ಲಿ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು 3 ಜನನು ತಿಂಡಿ ತಿಂತಾ ಇದ್ದೀವಿ. ದೋಸೆ ಪಾರ್ಸಲ್ ಮಾಡಿಸಿದ್ದು. ಮತ್ತೆ ಇನ್ನೇನು ಜೊತೆ ಬಾತಾ, ದೋಸೆ ಬಾತು, ಹ್ಞೂ ಬಿಸಿಬೇಳೆ ಬಾತು, ಬಿಸಿಬೇಳೆ ಬಾತು. ಗುಳ್ಳುಕಟ್ಟೆಯಲ್ಲಿ ತಗೊಂಡಿದ್ದು ದೋಸೆ ಸೂಪರ್ ಆಗ. ಟೈಮ್ 11 ಗಂಟೆ ಆಗ್ಬಿಟ್ಟೈತೆ, ಹೊಟ್ಟೆ ಹಸಿತಾಯ್ತು. ಓಕೆ, ಫಸ್ಟ್ ನಾಶ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿ ತಿಂತಾ ಇದ್ದೀವಿ. ನೋಡಿ ಹೇಗಿದೆ. ಆನೆ ಇದೆ, ಅದಕ್ಕೆ ವೆಹಿಕಲ್ಗಳನ್ನೆಲ್ಲ ನಿಲ್ಲಿಸಿದರೆ. ಆನೆ ಎಲ್ಲಿದೆ ನೋಡಪ್ಪ, ಯಾವ ಕಡೆ ಹೋಯ್ತು? ಆನೆ ಇದೆ, ಸುಮಾರು 1/4 ಗಂಟೆ ವೆಯ್ಟ್ ಮಾಡಿದ್ವಿ. ಆನೆ ನೋಡು ಯಾವ ಕಡೆ ನನಗಿಂದ. ಇಲ್ಲೇ ರೋಡ್ ಸೈಡ್. ಓ, ಆನೆಗಳ ಹಿಂಡು. ಬರೀ ಆನೆ ಅಲ್ಲ, ಪೂರ್ತಿ ನಡಿ ಆನೆಗಳ ಹಿಂಡು. ನೋಡ್ಬಿಡು, ನೋಡ್ಕೊಂಡ್ಬಿಡ್ತದ. ಅಬ್ಬಬ್ಬಾ, ಸುಲ್ತಾನ್ ಬತ್ತೇರಿ ರೋಡ್ಲಿ ನೋಡಿ. ಬತ್ತಿದ್ದಕ್ಕೂ ಖುಷಿ ಆಯ್ತು. ಒಂದು 7-8 ಆನೆ ನಿಂತಿದೆ, ಆನೆಗಳ ಗುಂಪು. ಆ ಕಡೆ ಬಂದ್ರ ಗುರು ಇಲ್ಲಿ ಅದ್ರ ಪಾಡ್ಗೆ ಅದು ಮೇಯ್ತಿರತ್ತ, ಅವ್ನ ಪಾಡ್ಗೆ ಅವ್ರು ಹಿಂಗೆ ನಿಂತ್ಕೊಂಡು ನೋಡ್ತಿರ್ತಾರ. ಅಲ್ಲ ರೋಡ್ಲೇ ನಿಂತಿತ್ತು ಅಷ್ಟೊತ್ತಿಗೆ ಗುಂಪು ಫುಲ್ಲು. ಈಗ ಅದಕ್ಕೆ ಅವರು ಫಾರೆಸ್ಟ್ ಏನು ಮಾಡಲ್ಲ ಗುರು. ಗುಂಪಲ್ಲ ಗುರು, ಮರಿ ಆನೆ ಇದ್ರೆ ಕಷ್ಟ ಮಂಜ. ಗುಂಪು ಪ್ರಶ್ನೆಗೆಲ್ಲ ಮರಿ ಆನೆ ಇದ್ರೆ ಏನಂದ್ರ ಬೇರೆ ಆನೆಗಳು ಅಟ್ಯಾಕ್ ಮಾಡ್ಬಿಡ್ತವೆ. ಮರಿ ಆನೆಗೆ ಏನಾದ್ರು ತೊಂದರೆ ಕೊಡ್ತಾರೆ ಅಂತ. ಒಳ್ಳೆ ಇದೆಲ್ಲ ದೊಡ್ಡ ಆನೆಗಳೇ ಅಂದ್ರೆ ಗುಂಪು ರೋಡ್ಲೇ ನಿಂತಿತ್ತು, ಅದಕ್ಕೆ ಯಾರು ಹೋಗ್ಬೇಡಿ ಅಂದಿತ್ತು. ಸೈಡ್ಗೆ ಹೋದ್ಮೇಲೆ ನೋಡು ಸೈಡ್ ಐತೆ ಎಲ್ಲ ಹೋಗಿ ಈಗ ಅದಕ್ಕೂ ಅಡ್ಜಸ್ಟ್ ಆಗಿರುತ್ತೆ ವೆಹಿಕಲ್ ಓಡಾಡ್ತವೆ ಅಂತ. ಮಳೆ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಏನು ಮಂಜ? ಮೊದಲೇ ಕೇರಳದಲ್ಲಿ ಈಗ ಮಳೆ ಟೈಮ್ ಬೇರೆ, ಕೇರಳದಲ್ಲಿ ಕೇಳಬೇಕು ಮಳೆಗೆ ಹೊಯ್ತಾನೆ ಇರುತ್ತೆ. ಒಳ್ಳೆ ಏನಾದ್ರೆ ನಿಜವಲ್ಲೂ ಈ ಕೇರಳದ ಒಂದು ಪ್ರಕೃತಿ ಸೌಂದರ್ಯನೇ ಒಂಥರ ಚಂದ. ಹೌದು ಹೌದು.
ವಯನಾಡ್ ಕೇರಳ ಬಂದಿದ್ದೀವಿ. ಫಾರೆಸ್ಟ್ ಏರಿಯಾ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದಾಗೆ ನೋಡಿ ಈ ರಸ್ತೆಯಲ್ಲಿ ಇಲ್ಲೊಂದು ದೇವಸ್ಥಾನ ಕಾಣಿಸ್ತು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ಚೆಕ್ ಪೋಸ್ಟು, ಕೇರಳ ಚೆಕ್ ಪೋಸ್ಟು ಮುಗಿಸ್ಕೊಂಡು ಮುಂದೆ ಬರ್ತಿದ್ದ ಹಾಗೆ ಸಿಗುವಂಥ ದೇವಸ್ಥಾನ. ನೋಡೋಕೆ ಮಾತ್ರ ಸಖತ್ತಾಗಿದೆ. ಒಳ್ಳೆ ಜಾಗ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಪ್ಲೇಸ್. ಕೇರಳ ಬಂದಾಗ ಇಲ್ಲಿ ಒಂದು ವಿಸಿಟ್ ಕೊಟ್ಬಿಟ್ಟು ಸ್ಟಾಪ್ ಮಾಡಿ, ಅಂದರೆ ವೆಹಿಕಲ್ಲಿ ಕಾರಲ್ಲಿ ಏನಾದ್ರು ಬಂದರೆ ಇಲ್ಲಿ ನಿಲ್ಸ್ತೀವಿ. ಸಖತ್ತಾಗಿದೆ ದೇವಸ್ಥಾನ ಅಲ್ವಾ? ಒಂಥರ ವಾತಾವರಣ ಸುತ್ತ ಈ ಜಾಗ ನೋಡೋಕ್ಕೆ ಒಂಥರ ಖುಷಿ ಆಗ್ತದೆ ಅಲ್ವಾ? ಹಾಂ ಅದೇ ಮೆಡಿಕಲ್ ಇಲ್ವಾ ಒಂದು ಡಬಲ್ ರೋಡ್ಲಿ ಆ ಡಿ ಸಿ ಆಫೀಸ್ ಒಂಚೂರು ಮುಂದೆ ಡಿ ಸಿ ಆಫೀಸ್ ಮಗು ಫೋನ್ ಮಾಡಿ. ಮಾತಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತಂದ. ಏನೋ ಬಿಸಿ ಏನೋ ನೀವು ಹೋಗ್ತಾನ ಅದಕ್ಕೆ ಬಂತು ಹೇಳಲಿಲ್ಲ. ಇನ್ನೂ ಅವಾಗ ಹೊರಟಿರಲಿಲ್ಲ. ರಾತ್ರಿ ಇದಕ್ಕಿದಂಗೆ ಡಿಸೈಡ್ ಮಾಡಿ ಫೋನ್ ಮಾಡಿದ್ದು. ಈಗ ಮುಂಜಾ ಬೇಜಾರಾಯ್ತಾನೆ, ಎಲ್ಲರೂ ಹೋಗೋ ಅಂದ್ಬಿಟ್ಟು ಅವಾಗ ಫೋನ್ ಮಾಡ್ದ. ಆಮೇಲೆ ನಡೆದು ಹೋಗ ಕೇರಳಾಗ ಅಂತ ಅಂದ್ಬಿಟ್ಟು ಬಂದು ಹೊತ್ತಾಗ. ಏನು ಏನು ಹೇಳೋ ನೋಡು, ನಮ್ದು ಏನಿದೆ ಹೇಳೋಕ್ಕೆ. ಸ್ನೇಹಿತರೆ, ಇಷ್ಟು ದೂರ ಕೇರಳ ತನಕ ಬಂದು ಬರೀ ಕೊಟ್ಟಿಯೂರಿಗೊಂದು ಹೋಗಿ ವಾಪಸ್ ಬರೋಕ್ಕೆ ನಮಗೆ ಮನಸ್ಸಾಗಲಿಲ್ಲ. ಅದಕ್ಕೆ ನಾವು ಫಸ್ಟು ಬೇರೆ ಯಾವುದಾದ್ರು ಒಂದು ಪ್ಲೇಸ್ ನೋಡ್ಬಿಡೋಣ.
ಒಂದು ದಿನ ಆಲ್ಟಿದ್ದು ನೆಕ್ಸ್ಟು ದಿನ ನಾವು ಕೊಟ್ಟಿಯೂರ್ಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ನಾವು ಫಸ್ಟು ಸೀದಾ ಈಗ ನಾವು ಹೊರಡ್ತಿರುವಂಥ ಜಾಗ ಎಡಕಲ್ಲು ಗುಡ್ಡ, ಎಡಕಲ್ಲು ಕೇವ್. ಸ್ನೇಹಿತರೆ, ಎಡಕಲ್ಲು ಗುಡ್ಡ ಅಂದ ತಕ್ಷಣ ನಮಗೆ ನೆನಪಾಗೋದು ಪುಟ್ಟಣ್ಣ ಕಣಗಾಲ್ ಅವರು ತೆಗೆದಿರುವಂತಹ ಚಿತ್ರ ಎಡಕಲ್ಲು ಗುಡ್ಡದ ಮೇಲೆ. ನಾವು ಆ ಚಿತ್ರ ನೋಡಿ ನಾವೇನು ಅಂದ್ಕೊಂಡಿದ್ದು ಅಂದರೆ ಈ ಎಡಕಲ್ಲು ಗುಡ್ಡ ನಮ್ಮ ಕರ್ನಾಟಕದಲ್ಲೇ ಇದೆ, ಕರ್ನಾಟಕದಲ್ಲೇ ಇರುವಂಥ ಒಂದು ಜಾಗ ಅಂತ ಅಂದ್ಕೊಂಡಿದ್ದು. ಆದರೆ ಈಗ ಗೊತ್ತಾಗಿದ್ದೇನೆಂದರೆ ಕೇರಳದಲ್ಲಿದೆ ಎಡಕಲ್ಲು ಕೇವ್. ಅದಕ್ಕೆ ಈಗ ಅಲ್ಲಿಗೆ ಭೇಟಿ ಕೊಡೋಣ ಅಂತ ಹೊರಟಿದ್ದೀವಿ. ಬನ್ನಿ, ಅಲ್ಲಿ ಹೇಗಿದೆ ಏನು ಎಲ್ಲವನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇದೆ ಬೆಟ್ಟ, ಎಡಕಲ್ಲು ಬೆಟ್ಟ. ಈಗ ಸುಮಾರು ಹತ್ತತ್ರ ಬಂದಿದ್ದೀವಿ. ಬನ್ನಿ ಹಾಗೆ ಅಲ್ಲಿ ಹೋಗೋಣ. ರಸ್ತೆ, ಆ ಸುತ್ತ ಇರುವಂಥ ಜಾಗ, ಮರ ಗಿಡಗಳು ಹೇಗಿದೆ ಎಲ್ಲ ನಿಮಗೆ ಕೇರಳದ ಪರಿಸರವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ನೋಡೋಣ ಹೇಗಿದೆ ಅನ್ನೋದನ್ನು. ಸ್ನೇಹಿತರೆ, ನೀವೇನಾದ್ರು ಕೇರಳ ಕಡೆ ಹೋಗಿ ಓಡಾಡಿರೋರಾಗಿ ಯಾರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾವ ಪ್ಲೇಸ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ಹಾಕಿರೋ ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಕೇರಳಲ್ಲಿ ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳು ನೋಡಬೇಕು ಅಂತ ಬಂದು ಯಾಕೋ ನಮಗೆ ಬಂದಿರೋ ಟೈಮ್ ಸರಿ ಇಲ್ಲ ಅನಿಸುತ್ತೆ. ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಕ್ಲೋಸ್ ಆಗಿದೆ. ನಾವು ಇಲ್ಲಿ ಯಾವುದಿದು ಎಡಕಲ್ಲು ಗುಡ್ಡ ಕೇವ್ಸ್, ಅಲ್ಲಿಗೆ ಬಂದು ನೋಡೋಣ. ಇದು ನೋಡ್ಕೊಂಡು ಆಮೇಲೆ ಕೊಟ್ಟಿಯೂರು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಇಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸ್ನೂ ಸಹ ಕ್ಲೋಸ್ ಮಾಡಿದಾರಂತೆ. ಯಾಕಂದರೆ ಮಳೆ ಜಾಸ್ತಿ ಇದೆ, ರೆಡ್ ಅಲರ್ಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಏನಂದರೆ ಯಾವ ಟೂರಿಸ್ಟ್ ಪ್ಲೇಸ್ಗೂ ಎಂಟ್ರಿ ಇಲ್ಲ, ಎಲ್ಲ ಸ್ಟಾಪ್ ಮಾಡಿದಾರಂತೆ. ಪ್ರವಾಸಿಗರುಗಳು ವಿಡಿಯೋ ನೋಡ್ತಿದ್ರೆ ಕೇರಳಕ್ಕೆ ಸದ್ಯಕ್ಕೆ ಬರೋಕ್ಕೆ ಹೋಗಬೇಡಿ, ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲೂ ಸಹ ಇಲ್ಲ, ಟೂರಿಸ್ಟ್ ಪ್ಲೇಸ್ಗಳು ನೋಡೋಕ್ಕೆ ಯಾವುದೂ ಬಿಡ್ತಾ ಇಲ್ಲ. ನೋಡಿ, ನಾವು ಇಲ್ಲಿ ತನಕ ಬಂದು ಸುಮ್ಮನೆ ಆಗಿ ವಾಪಸ್ ಹೋಗ್ತಾ ಇದ್ವಿ. ನೋಡಿ, ಒಂದು ಚಿಪ್ಸ್ ಅಂಗಡಿ ಇದೆ. ಇವರೇ ನಮಗೆಲ್ಲ ಮಾಹಿತಿ ಕೊಟ್ಟರು ಅಲ್ವಾ, ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಚಾನಲ್ ಸರ್ ಅದು? ಹಾ, ಯೂಟ್ಯೂಬ್ ಚಾನಲ್. ಯಾವ ಚಾಮರಾಜನಗರ ಗುಂಡ್ಲುಪೇಟೆ ನಿಯರ್ 30 ಕಿಲೋಮೀಟರ್ ಚಾಮರಾಜನಗರ. ಸುಂಡಿ ಕೊಟ್ಟೂರು ಓಪನ್ ಸರ್. ಅಲ್ಲ, ವೆಹಿಕಲ್ ಫುಲ್ ಜಾಸ್ತಿ ಇರ್ತದೆ. ಈಗ ಅದು ಕೊಟ್ಟೂರು ಅದು ಎಲ್ಲ കഴിഞ്ഞു ഫുൾ അല്ല ക്ലോസ് അല്ല, ട്രാഫിക് ഉത്സവം ಅದು ಫೆಸ್ಟಿವಲ್ ಫಿನಿಶ್. ಈಗ ಹೋಗ್ಬೋದಲ್ವಾ ಅಲ್ಲಿಗೆ? ಓಪನ್. ಈಗ ವೆಹಿಕಲ್ ಏನು ಆರಾಮಾಗಿ ಹೋಗ್ಬೋದು. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಕೊಟ್ಟೂರು ಅಮ್ಮಂದಿರಿಗೆ ಎത്ര കിലോമീറ്റർ അറിയോ? 10 കിലോമീറ്റർ. കൊട്ടൂരോ? അത്രേ ഉള്ളൂ, 60 കിലോമീറ്റർ, 60 കിലോമീറ്റർ, 65 കിലോമീറ്റർ. അത് ഇതുവഴി പോയാൽ മാനന്തവാടി ഇറങ്ങി പിന്നെ കൊട്ടൂരായില്ലേ? 50 കിലോമീറ്റർ കൊട്ടൂര്. അത്രേ ഉള്ളൂ. ನೋಡೋಣ. ಈಗ ಕೊಟ್ಟಿಯೂರ್ಗೆ ಹೋಗೋಣ ಅನ್ಕೊಂಡಿದ್ವಿ. ಇಲ್ಲಿ ಹಂಗೆ ಸ್ವಲ್ಪ ಏನಾದ್ರು ಚಿಪ್ಸ್ ಏನಾದ್ರು ತಗೊಳ್ಳೋಣ ಅಂತ ಬಂದ್ವಿ. ಕಾಲ್ ಕೆಜಿಯಾ? ಅದು ಉಂಟು. ಆಮೇಲೆ ನೋಡಿ, ನೀವು ತಗೊಳ್ಳಲ್ವಾ? ನೈನ್ AM to 4 PM. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ. ಅಂದರೆ ನೆಕ್ಸ್ಟ್ ವೀಕಲ್ಲಿ ಓಪನ್ ಆಗುತ್ತಂತೆ. ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕು. ಮತ್ತು ಅಲ್ಲಿ ಒಂದು 350 ಸ್ಟೆಪ್ಸ್ ಇದೆ ಅಂತೆ. ಅಲ್ಲಿಂದ ಸ್ಟೆಪ್ಸಲ್ಲಿ ಹೋಗೋದು, ಹತ್ಕೊಂಡು ಒಂದು 350 ಮೆಟ್ಲು, 1 ಕಿಲೋಮೀಟ್ರ್ ವಾಕು. ಏನೋ ಆಸೆಯಿಂದ ಬಂದು ನಿರಾಸೆ ಆಯಿತು. ಇರಲಿ,